ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕತೆ ಇಂಟ್ರೆಸ್ಟಿಂಗ್ ಆಗಿದ್ರೂ ಕೂಡ ಚಿತ್ರಕಥೆಯಲ್ಲಿ ವೈಫಲ್ಯ ಕಾಣಿಸ್ತಾ ಇದೆ. ಆರಂಭದಿಂದಲೂ ಕುತೂಹಲಕಾರಿಯಾಗಿದ್ದ ಭಾಗ್ಯಲಕ್ಷ್ಮಿಯ ಕತೆ ನಾನು ಭಾಗ್ಯ ಅಧ್ಯಾಯ ಆರಂಭವಾದ ಮೇಲಂತೂ ಮಹಿಳೆಯರಿಗೆ ಅಚ್ಚುಮೆಚ್ಚಾಗಿದೆ. ಮನೆಯಲ್ಲಿರುವ ಹೆಂಡತಿ ಭಾಗ್ಯಾಳಿಗೆ ಮೋಸ ಮಾಡಿ ಆಫೀಸ್ನಲ್ಲಿ ಪ್ರೀತಿ ಮಾಡಿದ ಶ್ರೇಷ್ಠಳನ್ನ ಮದುವೆಯಾಗಿರುವ ತಾಂಡವ್ ವಿರುದ್ಧ ಪ್ರೇಕ್ಷಕರ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ಸ್ವಾಭಿಮಾನಿಯಾಗಿ ಬದುಕು ಕಟ್ಟಿಕೊಳ್ಳಲು ಹೋರಾಡುತ್ತಿರುವ ಭಾಗ್ಯ ಮೇಲೆ ಕೂಡ ಪ್ರೇಕ್ಷಕರಿಗೆ ಮೆಚ್ಚುಗೆ ಇದೆ. ಆದರೆ ಭಾಗ್ಯ ಕಷ್ಟವನ್ನ ಹೇಗೆ ಎದುರಿಸುತ್ತಾಳೆ ಎನ್ನುವ ಚಿತ್ರಕಥೆಯನ್ನ ತೋರಿಸುವ ಭರದಲ್ಲಿ ನಿರ್ದೇಶಕರು ಕೆಲವು ಲಾಜಿಕ್ಗಳನ್ನೇ ಮರೆತಿದ್ದಾರೆ ಎನ್ನುವುದು ಪ್ರೇಕ್ಷಕರ ಅಸಮಾಧಾನಕ್ಕೆ ಕಾರಣವಾಗಿ ಬಿಟ್ಟಿದೆ. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಡಬ್ಬಾ ಸರ್ವಿಸ್ ಶುರು ಮಾಡಿದ್ದು ಕ್ಯಾಟರಿಂಗ್ ರೀತಿ ಊಟ ನೀಡುವ ಕೆಲಸ ಶುರು ಮಾಡಿದ್ದಾಳೆ. ಭಾಗ್ಯಾಳ ಹೊಸ ಪ್ರಯತ್ನಕ್ಕೆ ಜನರಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು ಭಾಗ್ಯ ದುಡಿಯುವುದಕ್ಕೆ ಆರಂಭ ಮಾಡಿದ್ದಾಳೆ. ಆದರೆ ಆಕೆ ಏನೇ ಮಾಡಲು ಹೊರಟರೂ ಕೂಡ ಅಡೆತಡೆಗಳು ಸಾಮಾನ್ಯ. ಯುಗಾದಿ ಹಬ್ಬದ ದಿನ ಭಾಗ್ಯ ಡಬ್ಬಾ ಸರ್ವಿಸ್ಗೆ ಒಂದಿಷ್ಟು ಹಬ್ಬದೂಟದ ಆರ್ಡರ್ಗಳು ಬಂದಿದ್ದು ಅದನ್ನು ಸಿದ್ಧಪಡಿಸಿ ಭಾಗ್ಯ ಹೇಗೆ ತಲುಪಿಸುತ್ತಾಳೆ ಎನ್ನುವ ಸಂಚಿಕೆಗಳು ಪ್ರಸಾರವನ್ನ ಕಾಣಿದ್ದಾವೆ. ಸರಿಯಾದ ಸಮಯಕ್ಕೆ ಊಟ ತಲುಪಿಸಲು ಚೂಡಿದಾರ ಧರಿಸುವ ಭಾಗ್ಯ ಸೈಕಲ್ ಏರಿ ಹೊರಡುತ್ತಾಳೆ. ಈ ಸಂಚಿಕೆಯ ಪ್ರೊಮೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಿರ್ದೇಶಕರ ದಡ್ಡತನದ ಬಗ್ಗೆ ಪ್ರೇಕ್ಷಕರು ಅಸಮಾಧಾನಗೊಂಡಿದ್ದು ಕಮೆಂಟ್ಗಳಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕಾಲದಲ್ಲಿ ಅದರಲ್ಲೂ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಬೈಕ್ ಕಾರಿನಲ್ಲಿ ಹೋದರೆ ಸಮಯಕ್ಕೆ ಸರಿಯಾಗಿ ಹೋಗುವುದು ಕಷ್ಟ. ಅಂಥದ್ರಲ್ಲಿ ಭಾಗ್ಯ ಸೈಕಲ್ ಏರಿ ಹೋಗುವುದೆಂದರೆ ಕಥೆಯಲ್ಲಿ ಲಾಜಿಕ್ ಬೇಡವೇ ಎನ್ನುತ್ತಿದ್ದಾರೆ. ಇನ್ನು ಕಾರು ಓಡಿಸಲು ಬಂದರೂ ತನ್ನದೇ ಕಾರು ಮುಟ್ಟದ ಭಾಗ್ಯ ಕೊನೆ ಪಕ್ಷ ಆಟೋ ರಿಕ್ಷಾವಾದರೂ ಹತ್ತಬಹುದಲ್ಲವೇ? ಬೆಂಗಳೂರಿನಲ್ಲಿ ಸಂಚಾರಕ್ಕೆ ನೂರಾರು ಆ್ಯಪ್ಗಳಿವೆ. ಸದಾ ಮೊಬೈಲ್ ರೀಲ್ಸ್ನಲ್ಲಿ ಮುಳುಗುತ್ತಿದ್ದ ಪೂಜಾಳಿಗೆ ಈ ವಿಚಾರ ಹೊಳೆಯುವುದೇ ಇಲ್ಲವೇ? ಅದೆಲ್ಲವನ್ನ ಬದಿಗಿಟ್ಟು ಮೂಲೆಯಲ್ಲಿದ್ದ ಸೈಕಲ್ ತಂದು ಅದಕ್ಕೆ ಊಟದ ಡಬ್ಬಿಗಳನ್ನು ಕಟ್ಟಿ ಕಥಾನಾಯಿಕೆ ಅದನ್ನು ಓಡಿಸಿಕೊಂಡು ಹೋಗ್ತಾಳೆ ಅಂದರೆ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಿ ಎಂದು ಪ್ರೇಕ್ಷಕರು ಭಾಗ್ಯಲಕ್ಷ್ಮಿ ಧಾರಾವಾಹಿ ತಂಡವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಹಲವು ವರ್ಷಗಳಿಂದ ನಟಿ ಸುಷ್ಮಾ ರಾವ್ ಅವರ ಅಭಿಮಾನಿ, ನಟಿಯಾಗಿ ನಿರೂಪಕಿಯಾಗಿ ಅವರನ್ನ ಮೆಚ್ಚಿಕೊಂಡಿದ್ದೇವೆ. ಅವರು ನಿಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಪ್ಪಿಕೊಂಡು ಮಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ನಿಮ್ಮ ಮನಸ್ಸಿಗೆ ಬಂದಂತಹ ದೃಶ್ಯಗಳನ್ನು ಇಟ್ಟು ಅವರ ನಟನಾ ದಕ್ಷತೆಯನ್ನು ಹಾಳು ಮಾಡಬೇಡಿ ಎಂದು ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.